ಸ್ನೇಹಿತರೆ, ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ ಈಗ ಇವರ ಆಸ್ತಿ ವಿವರಗಳ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಒಬ್ಬ ಜನಪ್ರಿಯ ನಾಯಕನಾಗಿ ಎರಡೆರಡು ಬಾರಿ ಮುಖ್ಯಮಂತ್ರಿಯಾದ ಇವರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು ಅನ್ನೋ ಬಗ್ಗೆ ಎಲ್ಲರಲ್ಲೂ ಕುತೂಹಲ ಇದೆ. ಇವರ ಒಟ್ಟು ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳು, ಇವರ ಹೆಸರಿನಲ್ಲಿರುವ ಬ್ಯಾಂಕ್ ಬ್ಯಾಲೆನ್ಸ್, ಕೃಷಿ ಭೂಮಿ, ಇವರ ಐಷಾರಾಮಿ ಕಟ್ಟಡಗಳು, ಇವರ ಪತ್ನಿಯ ಹೆಸರಿನಲ್ಲಿರುವ ಸೈಟ್ಗಳು, ಬಂಗಾರ ಮತ್ತು ಬೆಳ್ಳಿ ಆಭರಣಗಳ ಮೌಲ್ಯ ಎಷ್ಟು, ಇವರ ಬಳಿ ಎಷ್ಟು ಐಷಾರಾಮಿ ಕಾರುಗಳಿವೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ. ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ಪ್ರಭಾವಿ ಸಮಾಜವಾದಿ ನಾಯಕರಾಗಿ ಗುರುತಿಸಿಕೊಂಡಿರುವ ಸಿದ್ದರಾಮಯ್ಯನವರು 2026 ಮೇ 28ರಂದು ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆ ಹಾಗೂ ಆಂತರಿಕ ಅಧಿಕಾರ ಹಂಚಿಕೆ ಒಪ್ಪಂದದ ಅನ್ವಯ 2023 ವಿಧಾನಸಭಾ ಚುನಾವಣೆಯ ನಂತರದ ಅಧಿಕಾರಾವಧಿಯ ಮಧ್ಯಭಾಗದಲ್ಲಿ ಇವರು ಈ ನಿರ್ಧಾರವನ್ನ ಕೈಗೊಂಡರು. ತದನಂತರ ಜೂನ್ 3ರಂದು ಡಿಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದರು. ಸಿದ್ದರಾಮಯ್ಯನವರ ಈ ರಾಜೀನಾಮೆ ಪ್ರಕ್ರಿಯೆಯ ನಂತರ ಸಾರ್ವಜನಿಕ ಹಾಗೂ ರಾಜಕೀಯ ವಲಯಗಳಲ್ಲಿ ಇವರ ಮತ್ತು ಇವರ ಕುಟುಂಬದ ಒಟ್ಟು ಆಸ್ತಿ, ಆದಾಯದ ಮೂಲಗಳು, ಚಿನ್ನಾಭರಣಗಳು, ನಿವಾಸಗಳು ಮತ್ತು ಕೃಷಿ ಭೂಮಿ ಮೌಲ್ಯದ ಕುರಿತು ತೀವ್ರ ಚರ್ಚೆಗಳು ಮತ್ತು ಆಸಕ್ತಿಗಳು ಮೂಡಿ ಬಂದಿವೆ. ಸಿದ್ದರಾಮಯ್ಯನವರು ವಿವಿಧ ಚುನಾವಣೆಗಳ ಸಂದರ್ಭದಲ್ಲಿ ಸಲ್ಲಿಸಿರುವ ಅಧಿಕೃತ ಅಫಿಡವಿಟ್ಗಳು ಮತ್ತು ಆರ್ಥಿಕ ಪ್ರಕಟಣೆಗಳ ಆಧಾರದ ಮೇಲೆ ಇವರ ನಿಖರವಾದ ಆರ್ಥಿಕ ಸ್ಥಿತಿಗತಿಯನ್ನ ನಾವು ಗಮನಿಸಬಹುದು. ಸ್ನೇಹಿತರೆ, ಸಿದ್ದರಾಮಯ್ಯನವರ ಒಟ್ಟು ಘೋಷಿತ ಆಸ್ತಿಯ ಮೌಲ್ಯವು ಕಳೆದ 15 ವರ್ಷಗಳಲ್ಲಿ ಗಣನೀಯವಾದ ಏರಿಕೆಯನ್ನ ಕಂಡಿದೆ. ಈ ಬೆಳವಣಿಗೆಯು ಪ್ರಮುಖವಾಗಿ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಾದ ಭಾರಿ ಮೌಲ್ಯವರ್ಧನೆ ಮತ್ತು ಇವರ ಕುಟುಂಬದ ವ್ಯವಹಾರಿಕ ಹೂಡಿಕೆಗಳ ವಿಸ್ತರಣೆಯನ್ನ ಪ್ರತಿಬಿಂಬಿಸುತ್ತೆ. 2008ರ ವಿಧಾನಸಭಾ ಚುನಾವಣೆಯಿಂದ ಹಿಡಿದು 2023ರ ಚುನಾವಣೆಯವರೆಗಿನ ಇವರ ಒಟ್ಟು ಆಸ್ತಿ ಮತ್ತು ಸಾಲದ ಹೊಣೆಗಾರಿಕೆಯ ಬೆಳವಣಿಗೆಯನ್ನ ನಾವು ಗಮನಿಸ್ತಾ ಹೋದ್ರೆ 2008ರಲ್ಲಿ ಘೋಷಿತ ಒಟ್ಟು ಆಸ್ತಿಯ ಮೌಲ್ಯ 5.40 ಕೋಟಿ, ಘೋಷಿತ ಒಟ್ಟು ಸಾಲ ಹೊಣೆಗಾರಿಕೆಗಳು 1.99 ಕೋಟಿ, 2013ರಲ್ಲಿ 13.61 ಕೋಟಿ ಒಟ್ಟು ಆಸ್ತಿ ಆದ್ರೆ 2.88 ಕೋಟಿ ಸಾಲ ಹೊಣೆಗಾರಿಕೆಗಳಾಗಿತ್ತು. 2018ರಲ್ಲಿ 20.36 ಕೋಟಿ ಒಟ್ಟು ಆಸ್ತಿ ಇದ್ರೆ 4.86 ಕೋಟಿ ಹೊಣೆಗಾರಿಕೆ ಸಾಲಗಳಿತ್ತು. 2023ರಲ್ಲಿ 51.93 ಕೋಟಿ ಒಟ್ಟು ಆಸ್ತಿ ಇದ್ರೆ 23.86 ಕೋಟಿ ಘೋಷಿತ ಒಟ್ಟು ಸಾಲ ಅಥವಾ ಹೊಣೆಗಾರಿಕೆಗಳಿತ್ತು. ಈ ಎಲ್ಲ ಅಂಕಿ ಅಂಶಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ 2018ರಿಂದ 2023ರವರೆಗಿನ ಕೇವಲ 5 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ದಂಪತಿಯ ಆಸ್ತಿಯು ಸುಮಾರು 2.5 ಪಟ್ಟು ಅಂದ್ರೆ 150ಕ್ಕಿಂತಲೂ ಹೆಚ್ಚು ಹೆಚ್ಚಳವಾಗಿದೆ. ಈ ಅವಧಿಯಲ್ಲಿ ಇವರ ಒಟ್ಟು ಆಸ್ತಿ ಮೌಲ್ಯದಲ್ಲಿ ಸುಮಾರು 30.40 ಕೋಟಿ ರೂಪಾಯಿಗಳಷ್ಟು ನಿವ್ವಳ ಹೆಚ್ಚಳ ದಾಖಲಾಗಿದೆ. ಇದೇ ಅವಧಿಯಲ್ಲಿ ಇವರ ಕುಟುಂಬದ ಸಾಲದ ಪ್ರಮಾಣವು ಸಹ 4.86 ಕೋಟಿ ರೂಪಾಯಿಗಳಿಂದ 23.86 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿರುವುದು ವಿಶೇಷವಾಗಿದೆ. ಇನ್ನು ಸ್ನೇಹಿತರೆ, 2023ರ ವಿಧಾನಸಭಾ ಚುನಾವಣೆಯ ಪ್ರಮಾಣ ಪತ್ರದ ಪ್ರಕಾರ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿರುವ ಒಟ್ಟು ಚರಾಸ್ತಿಯ ಮೌಲ್ಯವು 21.32 ಲಕ್ಷ ರೂಪಾಯಿಗಳಷ್ಟಿದೆ. ಕುಟುಂಬದ ಹಣಕಾಸಿನ ಆಸ್ತಿಗಳನ್ನು ವೈವಿಧ್ಯಮಯ ಬ್ಯಾಂಕ್ ಠೇವಣಿಗಳು, ಕಂಪನಿಗಳ ಷೇರುಗಳು, ಜೀವ ವಿಮಾ ಯೋಜನೆಗಳು ಮತ್ತು ಕೌಟುಂಬಿಕ ಸಾಲಗಳ ರೂಪದಲ್ಲಿ ವಿಂಗಡಿಸಲಾಗಿದೆ. ಕುಟುಂಬದ ನಗದು ಹೂಡಿಕೆಗಳು ಮತ್ತು ಬ್ಯಾಂಕ್ ಖಾತೆಗಳ ವಿವರಗಳನ್ನು ಗಮನಿಸಿದ್ರೆ, ಮೊದಲನೇದಾಗಿ ಸಿದ್ದರಾಮಯ್ಯನವರ ಬಳಿ ವೈಯಕ್ತಿಕ ನಗದು ರೂಪದಲ್ಲಿ 1,50,000 ರೂಪಾಯಿ ಇದ್ರೆ, ಇವರ ಪತ್ನಿ ಪಾರ್ವತಿಯವರ ಬಳಿ 1,28,000 ರೂಪಾಯಿ ಹಾಗೂ ಹಿಂದೂ ಅವಿಭಕ್ತ ಕುಟುಂಬದ HUF ಖಾತೆಯಲ್ಲಿ 1,50,000 ರೂಪಾಯಿ ನಗದನ್ನ ಘೋಷಿಸಲಾಗಿದೆ. ಬ್ಯಾಂಕ್ ಠೇವಣಿಗಳ ವಿಚಾರಕ್ಕೆ ಬಂದ್ರೆ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಬೆಂಗಳೂರಿನ ವಿಧಾನಸೌಧದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ 14,78,000 ರೂಪಾಯಿ ಹಾಗೂ ವಿಜಯನಗರ ಕೆನರಾ ಬ್ಯಾಂಕ್ ಖಾತೆಯಲ್ಲಿ 6,57,000 ರೂಪಾಯಿ ಸೇರಿದಂತೆ ವಿವಿಧ ಖಾತೆಗಳಲ್ಲಿ ಒಟ್ಟು 21.86 ಲಕ್ಷ ರೂಪಾಯಿಗಳು ಠೇವಣಿ ಇದೆ. ಮೂರನೆಯದಾಗಿ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿ ಬೆಂಗಳೂರಿನ ಸದಾಶಿವನಗರದ HDFC ಬ್ಯಾಂಕ್ನಲ್ಲಿ 4.70 ಕೋಟಿ ರೂಪಾಯಿಗಳ ಬೃಹತ್ ಸ್ಥಿರ ಠೇವಣಿ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಹಾಗೂ ಕುಮಾರ ಪಾರ್ಕ್ನ ICICI ಬ್ಯಾಂಕ್ನಲ್ಲಿ ತಲಾ 1.04 ಕೋಟಿ ರೂಪಾಯಿಗಳ 2 ಸ್ಥಿರ ಠೇವಣಿಗಳಿವೆ. ಒಟ್ಟಾರೆಯಾಗಿ ಇವರ ಕುಟುಂಬವು ವಿವಿಧ ಬ್ಯಾಂಕ್ಗಳಲ್ಲಿ ಸುಮಾರು 6.92 ಕೋಟಿ ರೂಪಾಯಿಗಳ
ಕೋಟಿಗಳಷ್ಟು ಸ್ಥಿರ ಠೇವಣಿಗಳನ್ನ ಹೊಂದಿದೆ. ಇನ್ನು ಸಿದ್ದರಾಮಯ್ಯನವರು ಯಾವುದೇ ಪ್ರಮುಖ ಷೇರು ಮಾರುಕಟ್ಟೆ ಹೂಡಿಕೆಗಳನ್ನ ಹೊಂದಿಲ್ಲವಾದರೂ ಇವರ ಪತ್ನಿ ಪಾರ್ವತಿಯವರು ಪ್ರಸಿದ್ಧ YS ಡಯಾಗ್ನೋಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ 10,000 ಮೌಲ್ಯದ 1000 ಈಕ್ವಿಟಿ ಷೇರುಗಳನ್ನ ಹೊಂದಿದ್ದಾರೆ. ಇದರೊಂದಿಗೆ BMMN ಎಂಟರ್ಪ್ರೈಸಸ್ LLP ಮತ್ತು PRY ಪ್ರಾಜೆಕ್ಟ್ಸ್ LLP ಸಂಸ್ಥೆಗಳಲ್ಲಿ ಕ್ರಮವಾಗಿ ಪಾಲುದಾರಿಕೆ ಬಂಡವಾಳ ಮತ್ತು ಚಾಲ್ತಿ ಖಾತೆಗಳ ರೂಪದಲ್ಲಿ ಒಟ್ಟು 2.42 ಕೋಟಿ ರೂಪಾಯಿಗಳ ಹೂಡಿಕೆಗಳನ್ನ ಇವರು ಹೊಂದಿದ್ದಾರೆ. ಇನ್ನು ಸ್ನೇಹಿತರೆ, ವಾಹನಗಳ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯನವರು ವೈಯಕ್ತಿಕ ಬಳಕೆಯ ಉದ್ದೇಶಕ್ಕಾಗಿ 2018ರ ಮಾದರಿಯ ಟೊಯೋಟಾ ಇನೋವಾ ಕ್ರಿಸ್ಟಾ ಕಾರನ್ನ ಹೊಂದಿದ್ದು, ಅಫಿಡವಿಟ್ ನಲ್ಲಿ ಇದರ ಪ್ರಸ್ತುತ ಮಾರುಕಟ್ಟೆ ಮೌಲ್ಯವನ್ನ 28 ಲಕ್ಷ ರೂಪಾಯಿ ಎಂದು ಘೋಷಿಸಿದ್ದಾರೆ. ಇದು ಇವರ 2018ರ ಅಫಿಡವಿಟ್ ನಲ್ಲಿದ್ದ ಹಳೆಯ 2008ರ ಮಾದರಿಯ ಟೊಯೋಟಾ ಇನೋವಾ ಕಾರಿನ ಬದಲಿಗೆ ಖರೀದಿಸಲಾದ ವಾಹನವಾಗಿದೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯ ಕುಟುಂಬವು ಮೈಸೂರು ಮತ್ತು ಬೆಂಗಳೂರು ನಗರಗಳಲ್ಲಿ ಅತ್ಯಂತ ಆಯಕಟ್ಟಿನ ಜಾಗಗಳಲ್ಲಿ ಸ್ಥಿರಾಸ್ತಿಗಳನ್ನ ಹೊಂದಿದ್ದು 2023ರ ವೇಳೆಗೆ ಇವುಗಳ ಒಟ್ಟು ಅಂದಾಜು ಮಾರುಕಟ್ಟೆ ಮೌಲ್ಯ 30.61 ಕೋಟಿ ರೂಪಾಯಿಗಳಿಗಿಂತಲೂ ಅಧಿಕವಾಗಿದೆ. ಇನ್ನು ಸಿದ್ದರಾಮಯ್ಯ ಕುಟುಂಬವು ಮೈಸೂರು ಭಾಗದಲ್ಲಿ ತಮ್ಮ ಕೃಷಿ ಹಿನ್ನೆಲೆಯನ್ನ ಉಳಿಸಿಕೊಂಡಿದ್ದು ಹಲವಾರು ಎಕರೆಗಳಷ್ಟು ವ್ಯವಸಾಯ ಜಮೀನನ್ನ ಹೊಂದಿದ್ದಾರೆ. ಸಿದ್ದರಾಮಯ್ಯನವರ ಸ್ವಂತ ಜಮೀನು ಮೈಸೂರು ತಾಲೂಕಿನ ವರ್ಣ ಹೋಬಳಿಯಲ್ಲಿ 4 ಎಕರೆ 4 ಕುಂಟೆ ಕೃಷಿ ಭೂಮಿಯನ್ನ ಇವರು 2013ರ ಅಕ್ಟೋಬರ್ನಲ್ಲಿ ಖರೀದಿಸಿದ್ದು ಇದರ ಪ್ರಸ್ತುತ ಮೌಲ್ಯವು ಸುಮಾರು 10 ಲಕ್ಷ ರೂಪಾಯಿಗಳಾಗಿದೆ. ಇನ್ನು ಇವರ ಪತ್ನಿ ಪಾರ್ವತಿಯವರ ಕೃಷಿ ಜಮೀನು ವರ್ಣ ಹೋಬಳಿಯ ಹಳ್ಳಿಯಲ್ಲಿ ಇವರು ಸಿದ್ದರಾಮಯ್ಯನವರಿಂದ ಉಡುಗೊರೆಯಾಗಿ ಪಡೆದ 1 ಎಕರೆ 8 ಕುಂಟೆ ಜಮೀನನ್ನ ಹೊಂದಿದ್ದು ಇದರ ಮಾರುಕಟ್ಟೆ ಮೌಲ್ಯ 19.40 ಲಕ್ಷ ರೂಪಾಯಿಗಳಾಗಿದೆ. ಇದಲ್ಲದೆ ಮೈಸೂರಿನ ಜಯಪುರ ಹೋಬಳಿಯಲ್ಲಿ 7 ಎಕರೆ 17 ಕುಂಟೆ ಕೃಷಿ ಭೂಮಿಯನ್ನ ಇವರು ಹೊಂದಿದ್ದಾರೆ. ಇನ್ನು ಹಿಂದೂ ಅವಿಭಕ್ತ ಕುಟುಂಬದ ಕೃಷಿ ಆಸ್ತಿ ಕುದನಹಳ್ಳಿಯಲ್ಲಿ 1 ಎಕರೆ 8 ಕುಂಟೆ 10 ಲಕ್ಷ ಮೌಲ್ಯದ ಜಮೀನನ್ನ ಹಾಗೂ ಜಯಪುರ ಹೋಬಳಿಯ ಕೊಟ್ಟೂರು ಗ್ರಾಮದಲ್ಲಿ 7 ಎಕರೆ 5 ಕುಂಟೆ ಕೃಷಿ ಜಮೀನು ಇದ್ದು ಇದರ ಪ್ರಸ್ತುತ ಮೌಲ್ಯವು 20 ಲಕ್ಷ ರೂಪಾಯಿಗಳಾಗಿದೆ. ಈ ಜಮೀನಿನಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತೋಟದ ಮನೆ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯ ಕುಟುಂಬದ ಬಳಿ ಇರುವ ಬಂಗಾರ ಮತ್ತು ಬೆಳ್ಳಿಯ ಒಟ್ಟು ಆಭರಣಗಳ ತೂಕವು 2018ರಿಂದ 2023ರ ಅವಧಿಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲವಾದರೂ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳಲ್ಲಾದ ಭಾರಿ ಏರಿಕೆಯಿಂದಾಗಿ ಇವುಗಳ ಮೌಲ್ಯವು ಸರಿಸುಮಾರು ದುಪ್ಪಟ್ಟಾಗಿದೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯ ಹಾಗೂ ಇವರ ಪತ್ನಿ ಪಾರ್ವತಿಯವರ ವಾರ್ಷಿಕ ಆದಾಯದ ಮೂಲಗಳು ಪ್ರಮುಖವಾಗಿ ಇವರ ರಾಜಕೀಯ ಭತ್ಯೆಗಳು, ವಾಣಿಜ್ಯ ಕಟ್ಟಡಗಳ ಬಾಡಿಗೆ ಆದಾಯ ಮತ್ತು ವೈದ್ಯಕೀಯ ರೋಗ ನಿರ್ಣಯ ವ್ಯವಹಾರಗಳಿಂದ ಲಭಿಸುವ ಲಾಭಾಂಶಗಳನ್ನ ಒಳಗೊಂಡಿವೆ. ಇನ್ನು ಸ್ನೇಹಿತರೆ, ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಕುಟುಂಬದ ಸ್ವತ್ತುಗಳ ಚರ್ಚೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರುವುದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡ ನಿವೇಶನ ಹಂಚಿಕೆಯ ವಿವಾದಾತ್ಮಕ ಪ್ರಕರಣವಾಗಿದೆ. ಈ ವಿಷಯವು ಮುಖ್ಯಮಂತ್ರಿ ಸ್ಥಾನದ ರಾಜೀನಾಮೆಗೆ ಮುನ್ನ ರಾಜಕೀಯ ವಲಯದಲ್ಲಿ ಭಾರಿ ಬಿರುಗಾಳಿಯನ್ನೇ ಸೃಷ್ಟಿಸಿತ್ತು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.